ಹಾಯ್, ಇವತ್ತೇನು ಹೇಳ್ಕೊಡ್ತಿದ್ಯಾ? ಇವತ್ತು ಪೆಪ್ಪರ್ ರಸಮ್ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಚಳಿ ಇದೆ ಅಲ್ವಾ. ಸೊ ಶೀತಕ್ಕೆ, ನೆಗಡಿಗೆ, ಕೆಮ್ಮಿಗೆ ಅದಕ್ಕೆಲ್ಲನೂ ಪೆಪ್ಪರ್ ರಸಮ್ ತುಂಬ ಒಳ್ಳೆಯದು. ಅದಕ್ಕೆ ಇವತ್ತು ಪೆಪ್ಪರ್ ರಸಮ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಫಸ್ಟ್ ಏನು ಮಾಡಿದ್ದೀನಿ, 1 ಟೊಮೊಟೊನ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಒಂದಿದೆಯಾ? ಹಾಂ, ಒಂದಿದೆ. ಓಕೆ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳಿ. ಇಲ್ಲಿ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣ ಕ್ಯೂಚ್ ಇಟ್ಕೊಂಡಿದ್ದೀನಿ. ಮತ್ತು 2 ಸ್ಪೂನ್ ಪೆಪ್ಪರ್ ಮತ್ತು 1 ಸ್ಪೂನ್ ಜೀರಿಗೆನ ಡ್ರೈ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹುರಿದ್ಬಿಟ್ಟು ಪೌಡ್ರ್. ಡ್ರೈ ಫ್ರೈ. ಸೊ ಆಗಲೇ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. 2 ಸ್ಪೂನ್ ಪೆಪ್ಪರು ಮತ್ತು 1 ಸ್ಪೂನು ಜೀರಿಗೆ. ನೆಕ್ಸ್ಟು ಸ್ವಲ್ಪ ತೆಂಗಿನಕಾಯಿ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಒಗ್ಗರಣೆಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಟೊಮೊಟೊ ಸ್ಮ್ಯಾಶ್ ಮಾಡಬೇಕಾ? ಬೆಂದಿರೋ ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಅಂದರೆ ಅದ್ರ ನೀರು ಸಪ್ರೇಟ್ ತೆಗೆದಿಟ್ಕೊಂಡು ಸ್ಮ್ಯಾಶ್ ಮಾಡಬೇಕಲ್ಲ? ಹೌದು. ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು. ಸಾಕಲ್ಲ? ಸಾಕು. ಸೊ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಆಮೇಲೆ ಒಂದು 3-4 ಸ್ಪೂನ್ ಆಯಿಲ್. ನಾನಿಲ್ಲಿ 1-3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಒಗ್ಗರಣೆಗೆ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕರಿಬೇವು, ಆಮೇಲೆ ರೆಡ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ. ಸೊ ಇಷ್ಟನ್ನು ಇವಾಗ ಸ್ವಲ್ಪ ಫ್ರೈ ಮಾಡಿ. ಇನ್ನು ಒಣಮೆಣಸಿನ್ಕಾಯಿನ ನಾನು 3-4 ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಹುಣಸೆಹಣ್ಣು ರಸನ ಹಾಕ್ಕೊಬೇಕು. ಅದು ನೀಟಾಗಿ ಸೋಸ್ಕೊಬೇಕಲ್ಲ? ಸೋಸ್ಕೊಬೇಕು. ಗಲೀಜಿರುತ್ತೆ. ಇದು ಸ್ವಲ್ಪ ಫ್ರೈ ಆಗುತ್ತೆ. ಸ್ವಲ್ಪ 1-2 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಈಗ ನೆಕ್ಸ್ಟು ನಾವು ಕ್ಯೂಚ್ಕೊಂಡಿರ್ತೀವಲ್ಲ ಟೊಮೊಟೊನ, ಸೊ ಅದನ್ನು ಇದಕ್ಕೆ ಹಾಕೊಬೇಕು. ತಕ್ಷಣ ನಿಮಗೆ ಎಷ್ಟು ಸಾರು ಬೇಕು ಅಂದರೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ಎಷ್ಟು ತೆಳುಬೇಕು? ತೆಳು. ಹೌದು. ನಾನಿಲ್ಲಿ 1/4 ಲೀಟ್ರ್ 1/4 ಲೀಟ್ರಷ್ಟು ಹಾಕೊತಾ ಇದ್ದೀನಿ ನೀರನ್ನ. ಅಂದರೆ 4 ಜನಕ್ಕೆ ಅಲ್ವಾ? 4 ಜನಕ್ಕೆ 2 ಟೈಮ್ಸ್ ಆಗೋಂಗೆ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದು ಚೆನ್ನಾಗಿ ಮರಳಬೇಕಲ್ವಾ? ಮರಳ ಮೇಲೂ ಇದು ಒಂದು ಕುದಿ ಸ್ಟಾರ್ಟ್ ಆದಮೇಲೆ ಜೀರಿಗೆ ಮೆಣಸು ಪೌಡ್ರು ಹಾಕ್ಬೇಕಲ್ವಾ? ಹೌದು. ಈಗ ಬರ್ತಾ ಇದೆ ಅಲ್ಲ ಒಂದೊಂದಾಗಿ. ಸ್ವಲ್ಪ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದೆ. ಕುದಿಯಕ್ಕೆ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾವು ಏನು ಪೆಪ್ಪರ್ ಮತ್ತು ಜೀರಿಗೆ ಪೌಡ್ರು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕಾದ್ಮೇಲೆ ನೆಕ್ಸ್ಟು 1/4 ಸ್ಪೂನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮರಳಿಸ್ಬೇಕಲ್ಲ? ಚೆನ್ನಾಗಿ ಮರಳಿಸ್ಬೇಕು. ಮತ್ತು ಇವಾಗಲೇ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇದೆ ಅಲ್ವಾ, ಕಾಯಿ ತುರಿನೂ ಇವಾಗಲೇ ಹಾಕ್ಕೋಬೇಕು. ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು.
ಘಮ ಘಮ ಅಂತ ಇದೆ. ಓ ಥ್ಯಾಂಕ್ ಯು. ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಓಕೆ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನು ಅಂತ ಅಂದರೆ ಮೆಣಸು ಮತ್ತು ಜೀರಿಗೆ ನಾವು ಹುರ್ಕೊಂಡಿರ್ತೀವಲ್ಲ ಅದೇ ಮೇನು. ಸೊ ಅದನ್ನು ಎಣ್ಣೆ ಹಾಕ್ಕೊಂಡು ಹುರ್ಕೊಬೇಡಿ, ಡ್ರೈ ಫ್ರೈ. ಸೊ ಆ ರೀತಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ. ಸೊ ಇದು ಇನ್ನೂ ಒಂದು 5 ನಿಮಿಷ ಬೇಯಬೇಕು, 5-10 ನಿಮಿಷ ಅಲ್ಲ? ಒಂದು 5-10 ನಿಮಿಷ ಬೇಯಬೇಕು. ಬೆಂದರೆ ಪೆಪ್ಪರ್ ರಸಮ್ ರೆಡಿ. ಸೊ ಚೆನ್ನಾಗಿ ಕುದೀತಾ ಇದೆ ರಸಮ್ಮು, ಈಗ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಜೊತೆ ಸೂಪರ್ ಆಯ್ತಲ್ಲ ಸೋನಿ. ಸಾಂಬಾರ್ ರೆಡಿ ಆಗಿದೆ. ಸರ್ವ್ ಮಾಡಿಬಿಡು. ಓಕೆ. ವಾವ್, ಕಲರ್ಫುಲ್ ಆಗಿದೆ ಅಲ್ಲ? ಸೋ ಬ್ಯೂಟಿಫುಲ್. ಚಳಿನಲ್ಲಿ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರಸಮ್ ರೆಡಿ.